ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಫ್ ಎಮ್ ವಾಟ್ಸಪ್ಪನ್ನು ಯಾವ ರೀತಿಯಾಗಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದಂದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಟೆಕ್ ಬೈ ಶರಣ್ ಅಂತ ಇದೆ, ಫಾಲೋ ಮಾಡ್ಬೋದು. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ನಾವು ಒಂದು ಎಫ್ ಎಮ್ ವಾಟ್ಸಪ್ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನಿಮಗೆ ಈಸಿ ಆಗಲಿ ಅಂತ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ ಫ್ರೆಂಡ್ಸ್. ಎಫ್ ಎಮ್ ವಾಟ್ಸಪ್ ಡೌನ್ಲೋಡ್ ಲಿಂಕ್ ಅಂತ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅದ್ರ ಮುಖಾಂತರ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಕೆಳಗಡೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರ್ತಾ ಇರುವಂಥದ್ದು. ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ಫ್ರೆಂಡ್ಸ್. ಇದೊಂದು ಕ್ರೇಜಿ ವಾಟ್ಸಪ್ಪು. ಜಿ ಬಿ ವಾಟ್ಸಪ್ಗಿಂತ ಚೆನ್ನಾಗಿರುವಂಥದ್ದು. ಜಿ ಬಿ ವಾಟ್ಸಪ್ ಸ್ವಲ್ಪ ವೈರಸ್ಸು ತುಂಬ ಬರುತ್ತವೆ, ಅದಕ್ಕಾಗಿ ಒಂದು ಎಫ್ ಎಮ್ ವಾಟ್ಸಪ್ಪನ್ನು ಯೂಸ್ ಮಾಡ್ಕೋಬೋದು. ಈ ಒಂದು ಒಳ್ಳೆಯ ವಾಟ್ಸಪ್ಪು. ಒಂದು ಸ್ಟೇಟಸನ್ನು ಒಂದೇ ಕ್ಲಿಕ್ ಮುಖಾಂತರ ನಮ್ಮ ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೋಬೋದು ಫ್ರೆಂಡ್ಸ್. ಕ್ರೇಜಿ ಅಂತ ಹೇಳ್ಬೋದು. ಬನ್ನಿ ಇವತ್ತಿನ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣ. ಈ ಒಂದು ಡೌನ್ಲೋಡ್ ಎಫ್ ಎಮ್ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಕಾಣ್ತಾ ಇದೆ ನೋಡಿ, ಡೌನ್ಲೋಡ್ ಎಫ್ ಎಮ್ ವಾಟ್ಸಪ್ಪು. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಡೌನ್ಲೋಡ್ ಆಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಇಲ್ಲಿ ಎಫ್ ಎಮ್ ವಾಟ್ಸಪ್ ಆಲ್ರೆಡಿ ಡೌನ್ಲೋಡ್ ಆಗಿದೆ ಫ್ರೆಂಡ್ಸ್. ಇದು 46 MB ಇದೆ. ನಿಮ್ಮ ಒಂದು ಮೊಬೈಲ್ನಲ್ಲಿ ಇನ್ನೂ ಡೌನ್ಲೋಡ್ ಆಗ್ತಾ ಇರುವಂಥದ್ದು. 46 MB ಕಂಪ್ಲೀಟ್ ಆಗೋ ತನಕ ನೀವು ವೇಟ್ ಮಾಡಿ ಫ್ರೆಂಡ್ಸ್. ನಂತರ ಒಂದು ಎಫ್ ಎಮ್ ವಾಟ್ಸಪ್ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಇನ್ಸ್ಟಾಲ್ ಅಂತ ಆಪ್ಷನ್ ಬರ್ತಾ ಇರುವಂಥದ್ದು. ನೀವೇನಾದರೂ ಫಸ್ಟ್ ಟೈಮ್ ಇಂಥ ಕ್ರೋಮ್ ಮುಖಾಂತರ ನೀವು ವಾಟ್ಸಪ್ಗಳನ್ನು ಯೂಸ್ ಮಾಡ್ತಾಯಿದ್ರೆ ಅಂದರೆ ಡೌನ್ಲೋಡ್ ಮಾಡ್ಕೋತಾ ಇದ್ದರೆ ಒಂದು ಅನ್ನೋನ್ ಸೋರ್ಸ್ ಅಂತ ಆಪ್ಷನ್ನು ಆನ್ ಮಾಡಬೇಕಾಗುತ್ತೆ. ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಆನ್ ಮಾಡ್ಕೊಳ್ಬೋದು ಈಸಿಯಾಗಿ. ಅಲ್ಲಿ ಅನ್ನೋನ್ ಸೋರ್ಸ್ ಆನ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈಗ ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಆಗ್ತಾಯಿದೆ. ಇನ್ಸ್ಟಾಲ್ ನಾನು ಆಲ್ರೆಡಿ ಮಾಡಿದ್ದೀನಿ. ನೀವು ಕೂಡ ಇನ್ಸ್ಟಾಲ್ ಕಂಪ್ಲೀಟ್ ಆದ ತಕ್ಷಣ ಈ ರೀತಿಯಾದಂಥ ಒಂದು ಎಫ್ ಎಮ್ ವಾಟ್ಸಪ್ ಬರುತ್ತೆ. ನೀವು ನಿಮ್ಮ ಒಂದು ಫೋನ್ ನಂಬರ್ ಹಾಕಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಅಗ್ರಿ ಆ್ಯಂಡ್ ಕಂಟಿನ್ಯೂ ಒಂದು ಫೋನ್ ನಂಬರ್ ಹಾಕಿ OTP ಮುಖಾಂತರ ವೆರಿಫೈ ಮಾಡಿಕೊಂಡು ಲಾಗಿನ್ ಆಗಿ ಫ್ರೆಂಡ್ಸ್. ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರ್ತಾ ಇರುವಂಥದ್ದು. ಇಲ್ಲಿ ಮೇಲ್ಗಡೆ ಒಂದು ಎಫ್ ಎಮ್ ವಾಟ್ಸಪ್ ಅಂತ ಇದೆ, ಅದರಲ್ಲಿ ಒಂದು ಟ್ರಿಕ್ ಇದೆ ಫ್ರೆಂಡ್ಸ್. ಅದೊಂದು ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತು ನೆಕ್ಸ್ಟು ಏರೋಪ್ಲೇನ್ ಮೋಡ್ ಇದೆ. ಅದೇನಕ್ಕಪ್ಪ ಅಂದರೆ ಅದನ್ನು ಆನ್ ಮಾಡಿಕೊಂಡ್ರೆ ಯಾವುದೇ ಮೆಸೇಜಸ್ ಬರೋದಿಲ್ಲ, ನೆಟ್ ಆನ್ ಇದ್ದರೂ. ಇದು ಒಂದು ಡಾರ್ಕ್ ಥೀಮಾಗಿ ಕೂಡ ನಾವು ಇಟ್ಕೋಬೋದು. ಮತ್ತು ಇಲ್ಲಿ ಸರ್ಚ್ ಬಾರ್ ಇದೆ ಮತ್ತು 3 ಡಾಟ್ಸ್ಗಳಿವೆ, ನೋಡ್ತಾ ಇರ್ಬೋದು. ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಒಂದು ಆಪ್ಷನ್ಸ್ ಬರ್ತಾ ಇರುವಂಥದ್ದು. ಇಲ್ಲಿ ಕೂಡ ತುಂಬ ಆಪ್ಷನ್ಸ್ ಇದೆ. ಇಲ್ಲಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ಬೇರೆ ಬೇರೆ ಥೀಮ್ಸ್ಗಳನ್ನು ಸೆಟ್ ಮಾಡ್ಕೋಬೋದು. ಇಲ್ಲಿ ಅಲಾರಾಮ್ ಕೂಡ ಇಡ್ಬೋದು. ಇದೇ ರೀತಿ ಇನ್ನು ಇದರಲ್ಲಿ ಚಾಟ್ಸು, ಗ್ರೂಪ್ಸು, ಸ್ಟೇಟಸ್ಸು, ಕಾಲ್ಸು ಅಂತ 4 ಸಪ್ರೇಟ್ ಪಾರ್ಟ್ಸ್ಗಳಿರುತ್ತವೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಮತ್ತು ಇವನ್ನ ಯಾವ ರೀತಿಯಾಗಿ ಸ್ಟೇಟಸ್ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಒಂದು ನಮ್ಮ ಕಾಂಟ್ಯಾಕ್ಟ್ಸು ಸ್ಟೇಟಸ್ ಹಾಕಿರ್ತಾರೆ. ಈ ಒಂದು ಸ್ಟೇಟಸ್ ನಮಗೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಕೆಳಗಡೆ ಒಂದು ಲೆಫ್ಟ್ ಸೈಡ್ ಕೆಳಗಡೆ 2 ಮಾರ್ಕ್ ಬಂದಿವೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಒಂದು ಸ್ಟೇಟಸನ್ನು ನೋಡಿದ್ದೀರಾ ಅಂತ ಅವರಿಗೆ ಹೋಗುತ್ತೆ. ಅವರ ಸ್ಟೇಟಸ್ ವ್ಯೂನಲ್ಲಿ ನಿಮ್ಮ ಹೆಸರು ಕೂತಿರುತ್ತೆ. ಅಂದರೆ ನೀವು ಸ್ಟೇಟಸ್ ನೋಡಿರ್ತೀರಲ್ಲ, ಅದು ಸ್ಟೇಟಸ್ಸು ನೀವು ಕೂಡ ನೋಡಿದ್ದೀರಾ ಎಂದು ತೋರಿಸುತ್ತೆ. ಅಕಸ್ಮಾತ್ ನೀವು ಕ್ಲಿಕ್ ಮಾಡಿಲ್ಲ ಅಂದರೆ ಬರೀ ನೋಡಿದರೆ ಅವರಿಗೆ ತೋರಿಸೋದಿಲ್ಲ, ನೀವು ಸ್ಟೇಟಸ್ ನೋಡಿದ್ರೂ ಅವರಿಗೆ ಕಾಣಿಸೋದಿಲ್ಲ. ಇನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ರೈಟ್ ಸೈಡು ಕೆಳಗಡೆ ಡೌನ್ಲೋಡ್ ಸಿಂಬಾಲ್ ಇದೆ ನೋಡಿ ಫ್ರೆಂಡ್ಸ್, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ಸೇವ್ ಟು ಗ್ಯಾಲರಿ ಅಂತ ಬಂದಿದೆ, ಗ್ಯಾಲರಿಯಲ್ಲಿ ಸೇವ್ ಆಗಿದೆ ಫ್ರೆಂಡ್ಸ್. ಇದಿಷ್ಟು ಒಂದು ಈಸಿಯಾಗಿ ಒಂದು ಸ್ಟೇಟಸನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು. ಇನ್ನೂ ಒಂದು ಟ್ರಿಕ್ ಇದೆ ಫ್ರೆಂಡ್ಸ್, ಎಫ್ ಎಮ್ ವಾಟ್ಸಪ್ ಅಂತ ಕಾಣ್ತಾ ಇರುವಂಥದ್ದು, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಈಗ ಹೈಡ್ ಮಾಡೋದಂದರೆ
ಈಗ ಈ ಒಂದು ಕಾಂಟ್ಯಾಕ್ಟ್ಸ್ಗೆ ಹೈಡ್ ಮಾಡಬೇಕಂದ್ರೆ ಈ ಒಂದು ಕಾಂಟ್ಯಾಕ್ಟ್ಸ್ಗೆ 2-3 ಸೆಕೆಂಡ್ಸ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅದು ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದ ತಕ್ಷಣ ಮೇಲ್ಗಡೆ 3 ಡಾಟ್ಸ್ ಇವೆ ನೋಡಿ ಫ್ರೆಂಡ್ಸ್, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಹೈಡ್ ಚಾಟ್ ಅಂತ ಕ್ಲಿಕ್ ಮಾಡಿ. ಆಗ ಒಂದು ಪ್ಯಾಟರ್ನು ಪಿನ್ನು ಅಂತ ಬರುತ್ತೆ. ನಿಮ್ಮ ಮೊಬೈಲ್ಗೆ ಏನಾದರೂ ಫಿಂಗರ್ ಪ್ರಿಂಟ್ ಇದ್ದರೆ ಫಿಂಗರ್ ಪ್ರಿಂಟ್ ಆಪ್ಷನ್ ಬಂದಿರುತ್ತೆ ಫ್ರೆಂಡ್ಸ್. ನನಗೀಗ ಪ್ಯಾಟರ್ನ್ ಬೇಕಾದರೆ ಪ್ಯಾಟರ್ನ ಸೆಟ್ ಮಾಡ್ಕೊತೀನಿ. ನಾನೊಂದು ಪ್ಯಾಟರ್ನ ಸೆಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಈಗ ಅದಕ್ಕೆ ಹೈಡ್ ಚಾಟ್ ಮೇಲೆ ಕ್ಲಿಕ್ ಮಾಡಿ ಏನು ಸೆಟ್ ಮಾಡಿರ್ತೀರೋ ಅದನ್ನು ಸೆಟ್ ಮಾಡಿ. ಈಗ FM ವಾಟ್ಸಪ್ ಅಂತ ಮೇಲ್ಗಡೆ ಬರೆದಿದೆ ನೋಡಿ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಒಂದು ಲಾಕ್ ಇರುತ್ತೆ, ಆ ಲಾಕನ್ನು ಹಾಕಿದರೆ ಆ ಒಂದು ಕಾಂಟ್ಯಾಕ್ಟ್ಸ್ ಹೈಡ್ ಆಗಿದ್ದು ಓಪನ್ ಆಗುತ್ತೆ ಫ್ರೆಂಡ್ಸ್. ಮತ್ತು ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಏನೇ ಒಂದು ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಅದ್ರ ಮುಖಾಂತರ ನಾನು ಈಸಿಯಾಗಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ರಿಪ್ಲೈ ಮಾಡ್ತೀನಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದಕ್ಕೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.